ಮೂಡ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರನ್ನು ದಾಖಲಿಸಿ ಸದ್ಯ ಲೋಕಾಯುಕ್ತದಲ್ಲಿ ತನಿಖೆಗೆ ಒತ್ತಾಯಿಸಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಈಗ ಮತ್ತೊಂದು ಅರ್ಜಿಯನ್ನ ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದಾರೆ. ನಮ್ಮ ಜೊತೆ RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಹೊಸ ದೂರರ್ಜಿಯನ್ನ ನಡೆಸಿದ್ರಿ, ಏನ್ ಸರ್ ಅದು? ಸರ್, ದೂರರ್ಜಿ ಇಲ್ಲ ಸರ್, ದೂರರ್ಜಿಗೆ ಪೂರಕವಾಗಿ ಒಂದು ಮನವಿ ಪತ್ರ. ಅಂದರೆ ನನ್ನ ದೂರರ್ಜಿ ಸಂಬಂಧಪಟ್ಟಾಗೆ ಯಾವ್ಯಾವ ವಿಚಾರಣೆ ಇಟ್ಕೊಂಡು ತನಿಖೆ ಮಾಡಬೇಕು, ಮತ್ತು ಯಾರನ್ನು ಸಾಕ್ಷಿದಾರ ಮಾಡಬೇಕು, ಯಾರನ್ನು ವಿಚಾರಣೆಗೊಳಪಡಿಸಿ ಆರೋಪಿಗಳನ್ನ ಮಾಡಬೇಕು, ಮತ್ತು ಯಾವ ದಾಖಲೆ ಸಂಗ್ರಹ ಮಾಡಿ ತನಿಖೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸರ್, ಮನವಿ ಪತ್ರ ಸ್ವೀಕಾರ ಮಾಡಿದ್ರೆ ಸರ್ ಏನಂತ ಹೇಳಿದ್ರು? ಸರ್, ಇಲ್ಲಿ ಪೊಲೀಸ್ ಅಧೀಕ್ಷಕರು ಇಲ್ದಾರಿಂದ ಸೊ ನಾನು ಟಪಾಲ್ ಶಿಕ್ಷಣ ಕೊಟ್ಟು ಅದು ಸ್ವೀಕೃತಿಯನ್ನು ಪಡ್ಕೊಂಡಿದ್ದೀನಿ. ಅದು ಅವ್ರಿಗೆ ತಲುಪಿದ ನಂತರ ಅವ್ರು ಅದನ್ನು ಪರಿಶೀಲನೆ ಮಾಡಿ ಪರಿಗಣಿಸಿ ಸೊ ತನಿಖೆನ ಮುಂದುವರಿಸ್ತಾರೆ ಅಂತ. ಬಟ್ ನೀವು ಕೊಟ್ಟಿರುವಂತಹ ಕೋರ್ಟ್ ಆದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಾಮೈದ ಹಾಗೂ ದೇವರಾಜು ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅದಕ್ಕಾಗಿ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ದಾರೆ ಅಂತ ಮಾತಿತ್ತು ಸರ್. ಸರ್, ಅಲ್ಲಿ ಆರೋಪಿಗಳನ್ನ ಅವರು ಮಾಡಿದ್ರಿಂದ ಅವ್ರ ವಿರುದ್ಧ ತನಿಖೆ ಮಾಡಿ ಅಂತ ಹೇಳಿದ್ರು. ಆದರೆ ನನ್ನ ದೂರರ್ಜಿಯಲ್ಲಿ 1990 ಇಸ್ವಿಯಿಂದ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ, ಅದು ಸಮಗ್ರ ತನಿಖೆ ನಡೀಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಸೊ ನನ್ನ ದೂರರ್ಜಿಯ ವಿಚಾರಣೆ ಮಾಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಹೊರತು ಏನು 4 ಜನ ಆರೋಪಿಗಳು ಅವ್ರ ವಿರುದ್ಧ ಮಾತ್ರ ತನಿಖೆ ಮಾಡಬೇಕು ಅಂತ ಇಲ್ಲಿ ಸ್ಪಷ್ಟ ಆದೇಶ ಇಲ್ಲ. ಅಂದರೆ ಈವರೆಗೆ ನೀವು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಹೋರಾಟ ಮಾಡ್ತಿದ್ರಿ ಅನ್ನೋ ಭಾವನೆ ಇತ್ತು ಸರ್. ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ನಾನು ಬರೀ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಸಿದ್ದರಾಮಯ್ಯ ಪ್ರಕರಣ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರತಕ್ಕಂಥ 50-50 ಅನುಪಾತ ಏನು ನಡೆದಿದೆ ಅದೆಲ್ಲವರು ಸಮಗ್ರ ತನಿಖೆ ನಡೆಸಿ ಏನು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಅಕ್ರಮವಾಗಿ ನಿವೇಶನ ಪಡೆದರೆ ಆ ನಿವೇಶನಗಳು ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು, ಆ ನಿವೇಶನಗಳು ಅರ್ಹ ಫಲಾನುಭವಿ ತಲುಪಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಹೊರತು ಬರೀ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಅಲ್ವೇ ಅಲ್ಲ. ಬಟ್ ನೀವೇ ಆರೋಪ ಮಾಡಿದ್ರಿ ಸರ್, ಅಂದರೆ ಅವ್ರು ರಾಜೀನಾಮೆ ಕೊಡಬೇಕು, ಈ ಬಾರಿ ದಸರಾದಲ್ಲಿ ಅವರು ಪಾಲ್ಗೊಳ್ಬಾರ್ದು. ಅದೇ ಸರ್, ಅವರು ಆಗಲೇ ಈ ಪ್ರಕರಣ ಆರೋಪಿಯಾಗಿರೋದ್ರಿಂದ ಸೊ ಅವರು ವಿಚಾರಣೆಗೆ ಒಳಪಡತಕ್ಕಂಥ ಆರೋಪಿತ ಅಧಿಕಾರಿಗಳಿಂದ ಈ ದಸರಾ 400 ವರ್ಷಗಳ ಇತಿಹಾಸ ಏನಿದೆ ಅದಕ್ಕೆ ಮತ್ತು ಅದರ ಪಾವಿತ್ರ್ಯತೆಗೆ ಧಕ್ಕೆ ತರದ ರೀತಿಯಲ್ಲಿ ಅವರು ಭಾಗವಹಿಸಬಾರ್ದು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಈಗ ಸದ್ಯದಲ್ಲೇ ಜಿಲ್ಲಾಧಿಕಾರಿ ಕೂಡ ಮನವಿ ಪತ್ರನ ಲಿಖಿತವಾಗಿ ಕೊಡ್ತಾ ಇದ್ದೀನಿ. ಈಗ ನೀವು ಕೊಟ್ಟಿರುವಂತಹ ಮನವಿ ಪತ್ರನ ಇಟ್ಕೊಂಡು ಹೋದರೆ ತನಿಖೆ ಸುಲಭವಾಗುತ್ತೆ ಸರ್, ಹೇಗೆ ಸರ್? ಖಂಡಿತವಲ್ಲ ಸರ್. ಇಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ತನಿಖಾಧಿಕಾರಿಗಳು ಪ್ರಭಾವಕ್ಕೊಳಗಾಗಿ ಕೆಲವು ಅಂಶಗಳ ಬಗ್ಗೆ ತನಿಖೆ ಮಾಡಿದ್ರೆ ಮುಚ್ಚಿಡುವಂಥ ಸಂಭವ ಇರ್ತದೆ. ಹಾಗಾಗಿ ನಾನು ಕೋರ್ಟ್ನಲ್ಲಿ ಅದನ್ನು ವಾದ ಮಾಡಬೇಕಂದ್ರೆ ತನಿಖಾಧಿಕಾರಿ ಸರಿ ತನಿಖೆ ಮಾಡಿಲ್ಲ ಅನ್ನೋದನ್ನ ಪರಿಗಣಿಸಬೇಕು ಅಂತಂದರೆ ಸೊ ನಾನು ಇಂಥ ಅಂಶಗಳು ಕೊಟ್ಟಿದ್ದೆ, ಇದನ್ನು ತನಿಖೆ ಮಾಡಿಲ್ಲ ಅಂತ ತೋರಿಸ್ಬೇಕು ಅಂದರೆ ನಾನು ಲಿಖಿತವಾಗಿ ಮನವಿ ಪತ್ರ ಕೊಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಯಾವುದೇ ಪ್ರಕರಣದಲ್ಲಿದ್ದರೂ ಕೂಡ ನನ್ನ ಸಂಬಂಧಪಟ್ಟಾಗೆ ನಾನು ಲಿಖಿತವಾಗಿ ಒಂದು ತನಿಖಾಧಿಕಾರಿ ಮನವಿ ಪತ್ರ ಕೊಡ್ತೀನಿ. ಅವರು ಅದನ್ನು ಇಟ್ಕೊಂಡು ತನಿಖೆ ಮಾಡಲೇಬೇಕು. ಮಾಡದಿದ್ದಾಗ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಇವರು ಉದ್ದೇಶಪೂರ್ವಕ ಈ ಅಂಶಗಳನ್ನು ಕೈ ಬಿಟ್ಟಿದ್ದನ್ನು ತೋರಿಸಿ ಸೊ ನನ್ನ ಆರೋಪ ಸಾಬೀತುಪಡಿಸೋಕೆ ನನಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಸರ್, ಕೊನೆಯದಾಗಿ ನಿಮಗೆ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇದೆಯಾ ಸರ್? ಖಂಡಿತವಲ್ಲ ಸರ್. ಯಾಕೆಂತಂದರೆ ಇವತ್ತು ನನಗೆ ಏನು ಜಯ ಸಿಕ್ಕಿದೆ ಸೊ ಅದೇ ನನಗೆ ಅದು ಒಂದು ಮುನ್ನಡೆಯಾಗಿದೆ. ಮುಂದಿನ ಏನು ನನ್ನ ಉದ್ದೇಶ ಇದೆ ಅದು ಈಡೇರುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಮುನ್ನಡೆಯಾಗಿದೆ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.